ನನ್ನ ರೀಸೆಂಟ್ ಆಗಿ ನಿಮ್ಮಲ್ಲಿ 83% ಪೀಪಲ್ ಕ್ವಶನ್ ಕೇಳಿರೋದೇನಂದ್ರೆ, ಬ್ರೋ ವಿಡಿಯೋನ ಸೂಪರ್ ಆಗಿ ಎಡಿಟ್ ಮಾಡಿರ್ತೀವಿ, ಅದನ್ನ ನಾರ್ಮಲ್ ಆಗಿ ನೋಡ್ಬೇಕಾದ್ರೆ ಸೂಪರ್ ಆಗಿ ಕಾಣಿಸುತ್ತೆ, ಆದ್ರೆ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಹಾಕ್ಬೇಕಾದ್ರೆ ಕ್ಲಾರಿಟಿ ಮಿಸ್ ಆಗುತ್ತೆ ಅಂತ ಕೇಳಿದ್ದೀರಾ. ಇದಕ್ಕೆ ಮೈನ್ ರೀಸನ್ ಏನಂದ್ರೆ, ವಾಟ್ಸ್ಆಪ್ ಅಲ್ಲಿ ಮ್ಯಾಕ್ಸಿಮಮ್ ಅಪ್ಲೋಡ್ ಸೈಜ್ ಬಂದು 16 MB. ನೀವು 16 MB ಗೂ ಮೇಲೆ ಅಪ್ಲೋಡ್ ಮಾಡಬೇಕಾದ್ರೆ ವಾಟ್ಸ್ಆಪ್ ಅದನ್ನ ಕಂಪ್ರೆಸ್ ಮಾಡುತ್ತೆ. ಕಂಪ್ರೆಸ್ ಅಂದ್ರೆ ಇವಾಗ ನಿಮ್ ಫೈಲ್ ಸೈಜ್ ಬಂದು 40 to 60 MB ಇದ್ದಾಗ ನೀವು ಆ ಫೈಲ್ ನ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ 16 MB ಗೆ ಕನ್ವರ್ಟ್ ಮಾಡೋ ಪ್ರೋಸೆಸ್ ಅಲ್ಲಿ ವಾಟ್ಸ್ಆಪ್ ವಿಡಿಯೋ ಪಿಕ್ಸೆಲ್ಸ್ ನೆಲ್ಲ ಬ್ರೇಕ್ ಮಾಡುತ್ತೆ. ಇದನ್ನ ಹೆಂಗೆ ತಡಿಬಹುದು ಅಂತ ಎಕ್ಸಾಂಪಲ್ ಸಮೇತ ಹೇಳ್ತೀನಿ. ನಾನು ನಿಮ್ಗೆ ಡಿಫರೆನ್ಸ್ ತೋರ್ಸಕ್ಕೋಸ್ಕರ ನಾರ್ಮಲ್ ಆಗಿ ವಿಡಿಯೋನ ಹಂಗೆ ಅಪ್ಲೋಡ್ ಮಾಡ್ತೀನಿ. ನಾನು ಫಸ್ಟ್ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂತೀನಿ, ಅದನ್ನ ಡೈರೆಕ್ಟ್ ಆಗಿ ಶೇರ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಡೈರೆಕ್ಟ್ ಆಗಿ ಶೇರ್ ಮಾಡ್ತೀನಿ. ಶೇರ್ ಮಾಡೋಕ್ಕೂ ಮುಂಚೆ ಡಿಫರೆನ್ಸ್ ಗೊತ್ತಾಗಬೇಕಲ್ವಾ, ಅದಕ್ಕೆ ಫಸ್ಟ್ ವಿಡಿಯೋ ಅಂತ ಕ್ಯಾಪ್ಷನ್ ಅಲ್ಲಿ ಟೈಪ್ ಮಾಡ್ಕೊಳ್ತೀನಿ. ಇವಾಗ ಸ್ಟೇಟಸ್ ಅಪ್ಲೋಡ್ ಆಯ್ತು. ಇವಾಗ ಸೇಮ್ ಅದೇ ವಿಡಿಯೋನ ನಿಮ್ ಫ್ರೆಂಡ್ಸ್ ಗೆ ಯಾರಿಗಾದ್ರೂ ಒಬ್ಬರಿಗೆ ಶೇರ್ ಮಾಡಿ. ಶೇರ್ ಮಾಡೋಕ್ಕೂ ಮುಂಚೆ HD ಕ್ವಾಲಿಟಿ ಅಲ್ಲಿ ಶೇರ್ ಮಾಡಿ. ಇವಾಗ ನಿಮ್ ಫ್ರೆಂಡ್ ಕಳಿಸಿರೋ HD ವಿಡಿಯೋನ ಡೈರೆಕ್ಟ್ ಆಗಿ ಫಾರ್ವರ್ಡ್ ಬೇಕಾದ್ರೂ ಮಾಡಬಹುದು. ಇಲ್ಲಾಂದ್ರೆ ನಿಮ್ಗೆ ಕ್ಯಾಪ್ಷನ್ ಏನಾದ್ರು ಆಡ್ ಮಾಡಬೇಕು ಅಂದ್ರೆ ಆ HD ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಶೇರ್ ಮಾಡ್ಕೊಳ್ಳಿ. ಇವಾಗ ನಾನು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ನಾನು ನಾರ್ಮಲ್ ಆಗಿ ಶೇರ್ ಮಾಡಿರೋದು ಅಪ್ಲೋಡ್ ಆಗಿದೆ, ಅಂಡ್ ಇವಾಗ ನನ್ನ ಫ್ರೆಂಡ್ ಶೇರ್ ಮಾಡಿ ಅದನ್ನ ಶೇರ್ ಮಾಡಿರೋದು ಅಪ್ಲೋಡ್ ಆಗಿದೆ. ಇವಾಗ ನೀವು ವಿಡಿಯೋ 1 ವಿಡಿಯೋ 2 ಡಿಫರೆನ್ಸ್ ನೋಡಿದ್ರೆ, ವಿಡಿಯೋ 1 ಅಲ್ಲಿ ನಾರ್ಮಲ್ ಆಗಿ ಶೇರ್ ಮಾಡಿರೋದು ತುಂಬಾ ಕ್ಲಾರಿಟಿ ಮಿಸ್ ಆಗ್ತಾ ಇದೆ. ಅದೇ ವಿಡಿಯೋ 2 ಅಲ್ಲಿ ನೋಡಿದ್ರೆ ಕ್ಲಾರಿಟಿ ಹಂಗೆ ಇದೆ. ಇವಾಗ ವಿಡಿಯೋ 1 ಅಲ್ಲಿ ಇರೋ ಎಲೆನ ಅಬ್ಸರ್ವ್ ಮಾಡಿ, ಅಂಡ್ ಇವಾಗ ಸೇಮ್ ಅದೇ ವಿಡಿಯೋನ ವಿಡಿಯೋ 2 ಅಲ್ಲಿ ಇರೋದು ಅಬ್ಸರ್ವ್ ಮಾಡಿ. ವಿಡಿಯೋ 1 ಅಲ್ಲಿ ನಿಮ್ಗೆ ಎಲೆ ಬಂದು ಬ್ಲರ್ ಆಗಿ ಕಾಣಿಸ್ತಾ ಇರುತ್ತೆ, ಆದ್ರೆ ವಿಡಿಯೋ 2 ಅಲ್ಲಿ ನಿಮ್ಗೆ ನಾರ್ಮಲ್ ಆಗಿ ಕಾಣಿಸುತ್ತೆ. ಇಲ್ಲಿ ವಿಡಿಯೋ 2 ಅಲ್ಲಿ ಏನಾಗಿದೆ ಅಂದ್ರೆ, ನಿಮ್ ಫ್ರೆಂಡ್ ಗೆ HD ಅಲ್ಲಿ ಶೇರ್ ಮಾಡಬೇಕಾದ್ರೆ ವಾಟ್ಸ್ಆಪ್ ಸ್ಲೋ ಗೆ ಕಂಪ್ರೆಸ್ ಮಾಡಿ ಫೈಲ್ ಸೈಜ್ ನ ಡಿಕ್ರೀಸ್ ಮಾಡಿದೆ. ಇವಾಗ ಕಂಪ್ರೆಸ್ ಆಗಿರೋ ವಿಡಿಯೋನ ಶೇರ್ ಮಾಡಿದ್ರೆ ಅದು ನಾರ್ಮಲ್ ಆಗೇ ಇರುತ್ತೆ. ಇದರಲ್ಲಿ ಇನ್ನೊಂದು ಟ್ರಿಕ್ ಯೂಸ್ ಮಾಡಬಹುದು. ನೀವು ವಾಟ್ಸ್ಆಪ್ ಓಪನ್ ಮಾಡಿದ ತಕ್ಷಣ ನಿಮ್ ರೈಟ್ ಸೈಡ್ ಕಾರ್ನರ್ ಅಲ್ಲಿ ಒಂದು ಕ್ಯಾಮೆರಾ ಆಪ್ಷನ್ ಇರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ ಫೋನ್ ಅಲ್ಲಿ ಇರೋ ವಿಡಿಯೋಸ್ ಫೋಟೋಸ್ ಎಲ್ಲ ತೋರಿಸುತ್ತೆ. ನೀವು ಯಾವ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅನ್ಕೊಂಡಿರೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಮೇಲೆ ನಿಮ್ಗೆ HD ಅಂತ ಒಂದು ಆಪ್ಷನ್ ಅನೇಬಲ್ ಆಗಿರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿ ಅದನ್ನ ಸ್ಟ್ಯಾಂಡರ್ಡ್ ಕ್ವಾಲಿಟಿಯಿಂದ HD ಕ್ವಾಲಿಟಿಗೆ ಚೇಂಜ್ ಮಾಡ್ಕೊಳ್ಳಿ. ಇವಾಗ ನೀವು ಈ ತರ ಅಪ್ಲೋಡ್ ಮಾಡೋದ್ರಿಂದ ನಿಮ್ಗೆ ಇನ್ನೊಂದು ಬೆನಿಫಿಟ್ ಏನಂದ್ರೆ, ನೀವು ನಾರ್ಮಲ್ ಆಗಿ ಸ್ಟೇಟಸ್ ಅಲ್ಲಿ 30 ಸೆಕೆಂಡ್ಸ್ ಅಷ್ಟೇ ವಿಡಿಯೋ ಅಪ್ಲೋಡ್ ಮಾಡಕ್ಕಾಗೋದು. ಆದ್ರೆ ನೀವು ಈ ತರ ಶೇರ್ ಮಾಡಬೇಕಾದ್ರೆ ನಿಮ್ ವಿಡಿಯೋ ಬಂದು 1 ಮಿನಿಟ್ ವರೆಗೂ ಅಪ್ಲೋಡ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಇಂದ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಈ ಟ್ರಿಕ್ ನ ಯೂಸ್ ಮಾಡಿ ಅಪ್ಲೋಡ್ ಮಾಡಿ. ಇದೇ ತರ ಎಡಿಟಿಂಗ್ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಕಲಿಯೋಕೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.